ಜೈಲು ಸೇರಿದ್ದ ಕಾವೇರಿ ಮತ್ತೆ ತನ್ನ ಕುತಂತ್ರದಿಂದ ಮನೆಗೆ ವಾಪಸ್ ಬಂದಿದ್ದಾಳೆ. ಮನೆಗೆ ಬರ್ತಿದ್ದಂತೆ ಮತ್ತೆ ತನ್ನ ಅಟ್ಟಹಾಸ ಶುರು ಮಾಡ್ಕೊಂಡಿದ್ದಾಳೆ. ತನ್ನನ್ನ ಜೈಲಿಗೆ ಕಳುಹಿಸಿದ್ದ ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕಿದ್ದಾಳೆ. ಆದ್ರೀಗ ವೈಷ್ಣವ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದ್ದಾನೆ. ಇದೀಗ ವೈಷ್ಣವ್ ಯಾರ ಪರ, ಅಮ್ಮನ ಪರನಾ, ಹೆಂಡತಿ ಪರನಾ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಈ ಬೆನ್ನಲ್ಲೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವೈಷ್ಣವ್ ಇನ್ನೊಂದು ಮದುವೆ ಆಗ್ತಿದ್ದಾನೆ. ಹಾಗಾದ್ರೆ ವೈಷ್ಣವ್ ಲಕ್ಷ್ಮಿಗೆ ಡಿವೋರ್ಸ್ ಕೊಡ್ತಾನಾ? ಕೀರ್ತಿ ಕತೆ ಏನು? ವೈಶ್ ಬಾಳಲ್ಲಿ ಎಂಟ್ರಿ ಕೊಟ್ಟ ಹೊಸ ಹುಡುಗಿ ಯಾರು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸದ್ಯ ಹೊಸ ತಿರುವು ಪಡ್ಕೊಳ್ತಿದೆ. ಲಕ್ಷ್ಮಿ ಕೀರ್ತಿಯನ್ನ ಕೊಲ್ಲಲು ಪ್ರಯತ್ನ ಪಟ್ಟಿದ್ದ ಕಾವೇರಿ ಜೈಲು ಸೇರಿದ್ಲು. ಅದಾದ್ಮೇಲೆ ಕಾವೇರಿ ಲಾಯರ್ನ ಭೇಟಿ ಮಾಡಿ ಪ್ರಕರಣ ಓಪನ್ ಮಾಡಿಸಿ ನಿರಪರಾಧಿ ಅಂತ ಸಾಬೀತುಪಡಿಸಿಕೊಂಡಿದ್ದಾಳೆ. ಇದೀಗ ಆಕೆ ಜೈಲಿನಿಂದ ಮನೆಗೆ ಬಂದಿದ್ದಾಳೆ. ಮನೆಗೆ ಕಾಲಿಟ್ಟಿದ್ದಂತೆ ಮತ್ತೆ ಕುತಂತ್ರ ಶುರು ಮಾಡ್ಕೊಂಡಿದ್ದಾಳೆ. ವೈಷ್ಣವ್ ಮುಂದೆ ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾಳೆ. ಇದೀಗ ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕಿದ್ದಾಳೆ. ಜೈಲಿನಿಂದ ಬಂದ ಕಾವೇರಿ ಲಕ್ಷ್ಮಿ ಮೋಸ ಮಾಡಿದ್ದಾಳೆ, ನಿಮ್ಮಿಂದ ಸಾಕಷ್ಟು ವಿಷಯವನ್ನ ಮುಚ್ಚಿಟ್ಟಿದ್ದಾಳಂತ ಕಾವೇರಿ ಪದೇ ಪದೇ ಹೇಳ್ತಿದ್ದಾಳೆ. ಅಷ್ಟೇ ಅಲ್ಲ, ತಾನು ಜೈಲಿಗೆ ಹೋಗಲು ಕಾರಣವಾಗಿದ್ದ ಲಕ್ಷ್ಮಿಯನ್ನ ಈಗ ಮನೆಯಿಂದ ಆಚೆ ಹಾಕಿದ್ದಾಳೆ. ಆದ್ರೆ ಇಷ್ಟು ದಿನ ಮಹಾಲಕ್ಷ್ಮಿ ಅಂತ ಹಿಂದೆ ಸುತ್ತಾಡ್ತಿದ್ದ ವೈಷ್ಣವ್ ಕೂಡ ಹೆಂಡತಿಗೆ ಬೆಂಬಲ ಕೊಡ್ತಿಲ್ಲ. ಹೌದು, ಕಾವೇರಿ ಲಕ್ಷ್ಮಿಯನ್ನ ಮನೆಯಿಂದ ಹೊರ ಹಾಕ್ತಿದ್ದಂತೆ ಲಕ್ಷ್ಮಿಯನ್ನ ವೈಷ್ಣವ್ ತಡೆದು ನಿಲ್ಲಿಸಿದ್ದಾನೆ. ಆದ್ರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ಬೇಕೋ ಬೇಡವೇ ಅನ್ನೋದ್ರ ಬಗ್ಗೆ ವೈಷ್ಣವ್ ಮಾತನಾಡ್ತಿಲ್ಲ. ತಾನು ನಂಬಿದ ಗಂಡ ತಾನು ಮನೆಯಿಂದ ಹೋಗ್ಬೇಕೋ ಬೇಡವೇ ಎಂಬ ಬಗ್ಗೆ ಮಾತನಾಡದೇ ಇರೋದ್ರಿಂದ ಲಕ್ಷ್ಮಿಗೆ ಶಾಕ್ ಆಗಿದೆ. ಇನ್ನು ಮನೆಯವರು ಕೂಡ ಶಾಕ್ ಆಗಿದ್ದಾರೆ. ಒಟ್ನಲ್ಲಿ ಲಕ್ಷ್ಮಿಯನ್ನ ಎಲ್ಲರ ಎದುರು ಕೆಟ್ಟವಳನ್ನಾಗಿ ಮಾಡೋದು ಕಾವೇರಿಯ ಪ್ಲಾನ್ ಆಗಿದೆ. ಇನ್ನು ಲಕ್ಷ್ಮಿ ಕಾವೇರಿಗೆ ಸರಿಯಾಗಿ ಟಾಂಗ್ ನೀಡಿದ್ದಾಳೆ. ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಕೋರ್ಟ್ನಲ್ಲಿ ಅತ್ತೆ ಪರ ತೀರ್ಪು ಬಂತು ಅಂದ ಮಾತ್ರಕ್ಕೆ ಅವರು ಒಳ್ಳೆಯವರಲ್ಲ. ಕಾವೇರಿ ಅತ್ತೆ ಕೊಲೆ ಪ್ರಯತ್ನ ಮಾಡಿದ್ದು, ಮೋಸ ಮಾಡಿದ್ದು ನನಗೆ ಗೊತ್ತಿದೆ. ಮನೆಯವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೆಲ ವಿಷಯಗಳನ್ನ ಮುಚ್ಚಿಟ್ಟಿದ್ದೆ ಅಂತ ಲಕ್ಷ್ಮಿ ವಾದ ಮಾಡಿದ್ದಾಳೆ. ಆದ್ರೀಗ ಕಪಟಿ ಕಾವೇರಿ ವೈಷ್ಣವಿಗೆ ಮತ್ತೊಂದು ಮದುವೆ ಮಾಡಿಸಲು ಮುಂದಾಗಿದ್ದಾಳೆ. ಇದೀಗ ವೈಷ್ಣವ್ ಬಾಳಲ್ಲಿ ಮತ್ತೊಬ್ಬಳು ಎಂಟ್ರಿ ಕೊಡ್ತಿದ್ದಾಳೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಹೊಸ ಅಧ್ಯಾಯ ಎಂಬ ಹೊಸ ಪ್ರೋಮೋವನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದೆ. ಅದರಲ್ಲಿ ವೈಷ್ಣವ್ ಮತ್ತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಿದ್ದಾನೆ. ಲಕ್ಷ್ಮಿ ಕೀರ್ತಿಯನ್ನ ಬಿಟ್ಟು ವೈಷ್ಣವ್ ಮತ್ತೊಬ್ಬಳು ಹುಡುಗಿಯನ್ನ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಆಗ ವೈಷ್ಣವ್ ನನ್ನ ಗಂಡ, ಅವ್ರು ನನ್ನ ಉಸಿರು ಅಂತ ಹೇಳಿದ್ದಾಳೆ ಲಕ್ಷ್ಮಿ. ಆಗ ಕೀರ್ತಿ ಎಂಟ್ರಿ ಕೊಟ್ಟು ರಿಂಗ್ ಎಳೆದುಕೊಂಡು ಎಂಗೇಜ್ಮೆಂಟ್ಗೆ ಅಡ್ಡಿಯಾಗಿದ್ದಾಳೆ. ವೈಶ್ ಪಕ್ಕ ಯಾವಾಗಲೂ ಲಚ್ಚಿ ಇರಬೇಕು ಅಂತ ಹೇಳಿದ್ದಾಳೆ. ಇನ್ನೊಂದ್ ಕಡೆ ವೈಷ್ಣವ್ ಅಮ್ಮನ ಮಾತಿಗೆ ಸೋಲಲ್ಲ, ಕೀರ್ತಿ ಪ್ರೀತಿಗೆ ಕರಗಲ್ಲ, ಮಹಾಲಕ್ಷ್ಮಿಗೆ ಕಟ್ಟಿದ್ದ ತಾಳಿಯ ಮೇಲಾಣೆ, ಇದು ವೈಷ್ಣವ್ ಹೊಸ ಅಧ್ಯಾಯ ಅಂತ ಹೇಳಿದ್ದಾನೆ ವೈಷ್ಣವ್. ಇದೀಗ ವೈಷ್ಣವ್ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಕೊಳ್ಳೋದು ಕನ್ಫರ್ಮ್ ಆಗಿದೆ. ಇದರಿಂದಾಗಿ ಹೊಸ ನಟಿ ಎಂಟ್ರಿ ಆಗೋದು ಫಿಕ್ಸ್ ಆಗಿದೆ. ಆದ್ರೆ ಆ ಹುಡುಗಿ ಮುಖ ತೋರಿಸಿಲ್ಲ. ಇನ್ನೊಂದ್ ಕಡೆ ಕೀರ್ತಿ ಜೊತೆ ವೈಷ್ಣವ್ ಮದುವೆ ಆಗ್ಬಾರ್ದು ಅಂತಲೇ ಕಾವೇರಿಯು ಲಕ್ಷ್ಮಿಯನ್ನ ತನ್ನ ಸೊಸೆಯಾಗಿ ಮಾಡಿಕೊಂಡ್ಲು. ಈಗ ಲಕ್ಷ್ಮಿ ತನ್ನ ದಾರಿಗೆ ಅಡ್ಡ ಆಗ್ತಿದ್ದಾಳೆ ಅಂತ ಅವಳು ಇನ್ನೊಂದು ಹುಡುಗಿ ಜೊತೆ ಮಗನ ಮದುವೆ ಮಾಡಿಸುವ ಪ್ಲಾನ್ ಮಾಡಿದ್ದಾಳೆ. ಮಗ ಸೊಸೆ ಚೆನ್ನಾಗಿರೋದು ಕಾವೇರಿಗೆ ಇಷ್ಟವೇ ಇಲ್ಲ. ಆದ್ರೆ ಅವಳಿಗೆ ತಾನು ಏನು ತಪ್ಪು ಮಾಡ್ತಿದ್ದೀನಿ ಅನ್ನೋದು ಅರಿವು ಕೂಡ ಇಲ್ಲ. ಒಟ್ನಲ್ಲಿ ಮುಂಬರುವ ಎಪಿಸೋಡ್ಗಳು ಏನಾಗಲಿವೆ, ಏನು ಟ್ವಿಸ್ಟ್ ಕಾದಿವೆ ಎಂಬ ಕುತೂಹಲ ಜೋರಾಗಿದೆ. ರಿಲೀಸ್ ಆಗ್ತಿದ್ದಂತೆ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಸೀರಿಯಲ್ TRP ಬಿದ್ದು ಹೋಯ್ತು ಅಂತ ಏನೇನೋ ಸರ್ಕಸ್ ನಡೀತಾ ಇದೆ. ಮೊದಲಿಗೆ ಕೀರ್ತಿನ ಸಾಯಿಸಿ ಬದುಕಿಸಿದ್ರು, ಆಮೇಲೆ ಲಕ್ಷ್ಮಿನ ಸಾಯಿಸಿ ಬದುಕಿಸಿದ್ರು, ಈಗ ವೈಷ್ಣವಿಗೆ ಮತ್ತೊಂದು ಮದುವೆ ಮಾಡ್ತಿದ್ದೀರಾ. ಸೀರಿಯಲ್ನಿಂದ ಸಮಾಜಕ್ಕೆ ಏನ್ ಸಂದೇಶ ನೀಡ್ತಿದೆ? ಸೀರಿಯಲ್ ಕತೆ ಹಳ್ಳ ಹಿಡಿತಾ ಇದೆ. TRPಗಾಗಿ ಕಥೆಯನ್ನೇ ಉಲ್ಟಾ ಪಲ್ಟಾ ಮಾಡ್ತಿದ್ದೀರಾ. ಕಥೆನೇ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಕಥೆನಾ? ಇನ್ನು ಆ ಕತೆ ಮತ್ತೆ ಇನ್ಯಾವ ಕಥೆನೋ ಏನೋ. ಹೊಸ ಅಧ್ಯಾಯ ಆದಷ್ಟು ಬೇಗ ಮುಗಿಯಲಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ಗಳಲ್ಲಿ ಹೊಸ ಟ್ವಿಸ್ಟ್ ಕೊಡ್ತಿದ್ದು ಮುಂದೆ ಏನಾಗಲಿದೆ ಅಂತ ಕಾದು ನೋಡಬೇಕು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.